ನಮಸ್ಕಾರ ವೀಕ್ಷಕರೇ, ನಾವೀಗ ನಮ್ಮ ತಾತರ ತೋಟದಲ್ಲಿದ್ದೀವಿ. ನೋಡ್ರಿ, ವ್ಯಾಪಾರಿಗಳು ಬಂದು ಮಾವಿನ ಹಣ್ಣು ಕೊಯ್ಯೋ ಮುಂಚೆ ದುಡ್ಡು ಕೊಟ್ಟು ಹೋಕ್ಕವಿ ಎಂದಿದ್ರು. ಈಗ ಒಂದು ತಿಂಗಳಾದಮೇಲೆ ಬೆಲೆ ಕಮ್ಮಿ ಇದೆ, ಹೇಳಿದ ರೇಟಿಗೆ ಕೊಡೋಕ್ಕಾಗಲ್ಲ ಅಂತಿದ್ದಾರೆ. ಈಗ ರೈತರಾಗಿ ನಾವೇನು ಡಿಸಿಷನ್ ತಗೋಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ಬಂದವಿ ಆರೆ ಎಲ್ಲರೂ ನೋಡ್ರಿ, ನಮ್ಮ ರೈತರ ಜೀವನ ಹೆಂಗಂದ್ರೆ, ನಾವು ಈಗ ಒಬ್ರು ಯಾರ ತೋಟ ತಗೊಳಕ್ ಬಂದು ಅದನ್ನ ತಗೊಂಡ್ಲಿಲ್ಲ ಅಂದ್ರೆ ರೈತರಿಗೆ ಎಷ್ಟು ಲಾಸ್ ಅಲ್ಲ. ನೋಡ್ರಿ, ಹಿಂಗೆ ತಗೊಂಡ್ಲಂಗೆನ ಮಾಡಿದ್ರ ನಮ್ಮ ತಾತರದ ತೋಟನ. ನೋಡ್ರಿ, ಇಲ್ಲೆಲ್ಲ ಮಳೆ ಹೊಡೆದು ನಿನ್ನೆ ಇಲ್ಲೆಲ್ಲ ಮಾವಿನ ಹಣ್ಣು ಬಿದ್ಬಿಟ್ಟು. ಹಿಂಗ್ ಮಾಡಿ ರಂಗಪ್ಪ ರೈತರ ಜೀವನ ಏನ್ ಮಾಡ್ಬೇಕು? ಈಗ ರೈತರಿಗೆ ಏನ್ ಇರ್ತತಿ ಆಪ್ಷನ್? ಏನೇನೋ ಆಪ್ಷನ್ ಇರಲ್ಲ. ನೋಡ್ರಿ, 1-2 ಅಲ್ಲ, 100 ಮಾವಿನ ಹಣ್ಣು ಬಿದ್ದವು. ಇಷ್ಟಷ್ಟೇ ಅಲ್ಲ, ತಡ್ರಿ ಇನ್ನೂ ತೋರಿಸ್ತಾನಿ. ಇನ್ನೂ ಈ ಕಡೆ ಎಲ್ಲ ಬಿದ್ದವೆ. ರೈತರು ಏನ್ ಮಾಡಬೇಕು? ಜೀವನ ಏನ್ ನೋಡಕ್ ರೈತರು? ನೋಡ್ರಿ, ನೀವು ರೈತರು ಹಿಂಗ್ ಮೋಸ ಮಾಡಿದ್ರೆ ತಗೊಂಡಿರೋದು ಹಂಗ್ ಮಾಡ್ಬೇಕು. ರೈತರು ಬೇರೆ ಏನಾರ ಹುಡ್ಕೊಂತಾರೆ, ಇಲ್ಲ ಹಿಂಗ್ ಮೋಸ ಮಾಡಿಟ್ರೆ ನೋಡ್ರಿ ಎಲ್ಲೂ ಬಿದ್ದವೆ. ಹಂಗೆ ಎಲ್ಲ ಮರ ಬಡದಾಗ ಬಿದ್ದವ್, ದೊಡ್ಡ ಮರ ಇದಾವೆ. ತಗೊಂಡಂಗಿನ ಮಾಡಿದ್ರಿ. ಏನ್ ಮಾಡ್ಬೇಕು ರೈತರು? ಮಾವಿನ ಹಣ್ಣು ಸೀಸನ್ ಮುರಿಗಿತ್ತು. ಉಳ್ದಿದ್ ಮಾವಿನ ಹಣ್ಣುಗಳನ್ನು ತಗೊಂಡು ವ್ಯಾಪಾರ ಮಾಡಕ್ ಆಗಲ್ಲ, ಮಾರಕ್ಕೂ ಆಗಲ್ಲ. ಏನ್ ಮಾಡ್ಬೇಕು ನೋಡ್ರಿ? ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೇನೆ.